ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋ ಡಿಸೈನ ವರ್ಕ್ ಮಾಡ್ತಾ ಇದ್ದೀನಿ. ಡಿಸೈನ್ ಅಂತೂ ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮುಗಿಸೋ ಅಂಥದ್ದು. ಜಸ್ಟ್ ಒಂದೇ ಸ್ಟೆಪ್ಪಲ್ಲಿ ನಾವು ಈ ಡಿಸೈನ ಕಂಪ್ಲೀಟ್ ಮಾಡ್ಕೊಬೋದು. ಸೊ ಬಿಗಿನರ್ಸ್ ಅಂತೂ ಖಂಡಿತ ಟ್ರೈ ಮಾಡ್ಬೋದು. ನೀವೇನಾದರೂ ಈ ಡಿಸೈನ ಸಾರಿಗೆ ಹಾಕೋದಾದರೆ 1 ಅವರ್ ಒಳಗೆ ಆರಾಮಾಗಿ ಫುಲ್ ಸ್ಯಾರಿನ ನಾವು ಕಂಪ್ಲೀಟ್ ಮಾಡಿ ಮುಗಿಸ್ಬೋದು. ಸೊ ಈ ಡಿಸೈನ್ಗೆ ನಾನು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಜೊತೆಗೆ 6 ಎಳೆ ಸಿಲ್ಕ್ ಥ್ರೆಡ್ ಇದೆ. ಹಾಗೆ ಲೇಸ್ ರೈಟ್ ಸೈಡಿಂದ ಡಿಸೈನ ಸ್ಟಾರ್ಟ್ ಮಾಡ್ತೀನಿ. ನೀವು ಸಾರಿಗಳಿಗೆ ವರ್ಕ್ ಮಾಡೋದಾದರೆ ಪಲ್ಲು ರೈಟ್ ಸೈಡಿಂದ ಡಿಸೈನ ಸ್ಟಾರ್ಟ್ ಮಾಡ್ಕೊತ ಮೊದಲಿಗೆ ಒಂದು ಲಾಕನ್ನು ಮಾಡ್ಕೊಬೇಕು. ಲಾಕ್ ಆದಮೇಲೆ ಅದರ ಪಕ್ಕದಲ್ಲೇ ಇನ್ನೂ ಒಂದು ಲಾಕನ್ನು ಮಾಡ್ತಾಯಿದ್ದೀನಿ. ಸೊ 2 ಲಾಕನ್ನು ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನಿಲ್ಲಿ ಸ್ಟಾರ್ಟಿಂಗಲ್ಲೇ ಬೀಡ್ಸನ್ನು ಆ್ಯಡ್ ಮಾಡ್ತೀನಿ. ಸೊ ಟು ಗೆಟ್ ದಟ್ ಎಕ್ಸ್ಟ್ರಾ ಸೆಕ್ಯೂರ್ ನಾನು 2 ಲಾಕನ್ನು ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ಬೀಡನ್ನು ಸ್ಲೈಡ್ ಮಾಡಿಬಿಟ್ಟು ಬೀಡನ್ನ ಲಾಕ್ ಮಾಡಬೇಕು. ಸೊ ಬೀಡ್ ಬಂದು ಯಾವ ರೀತಿ ಬೀಡ್ಸ್ ಬೇಕಾದ್ರೂ ನೀವು ಚೂಸ್ ಮಾಡ್ಕೊಬೋದು. ಇದು ರೌಂಡ್ ಬೀಡ್, ಫ್ಲ್ಯಾಟ್ ಬೀಡ್ ಅಥವಾ ಫ್ಲವರ್ ಬೀಡ್, ಯಾವ ಥರ ಬೀಡ್ ಬೇಕಾದರೂ ತೊಗೊಂಡು ವರ್ಕ್ ಮಾಡ್ಬೋದು. ಬೀಡ್ ಲಾಕ್ ಆದಮೇಲೆ 3 ಚೈನ್ಸ್ ಹಾಕ್ತಾಯಿದ್ದೀನಿ. 3 ಚೈನ್ಸ್ ಹಾಕಿಬಿಟ್ಟು ಫಸ್ಟ್ ಚೈನ್ಗೆ ಲಾಕ್ ಮಾಡ್ಕೊತೀನಿ. ಸೊ ದಟ್ ಒಂದು ಪಿಕೋ ಸ್ಟಿಚ್ ಬಂದು ಬೀಡ್ ಮೇಲೆ ಫಾರ್ಮ್ ಆಗುತ್ತೆ. ಸೊ ಈ ರೀತಿ ಒಂದು ಪಿಕೋ ಸ್ಟಿಚ್ಚನ್ನು ನಾವು ಬೀಡ್ ಮೇಲ್ಗಡೆ ವರ್ಕ್ ಮಾಡಬೇಕು. ನೆಕ್ಸ್ಟ್ ಈಗ ಬೀಡ್ ಬ್ಯಾಕ್ ಸೈಡ್ ಏನು ದಾರ ಕಾಣಿಸುತ್ತೆ ಅಲ್ವಾ, ನೋಡಿ ಬೀಡ್ ಲಾಕ್ ಮಾಡ್ಕೊಂಡ್ಮೇಲೆ ಬೀಡ್ ಬ್ಯಾಕ್ ಸೈಡು ದಾರ ಇರುತ್ತೆ. ಆ ದಾರಕ್ಕೆ ಸಿಂಗಲ್ ಕ್ರೋಶೆಸ್ನ ವರ್ಕ್ ಮಾಡಬೇಕು. ಒಂದು ಪಿಕೋ ಮಾಡಿಕೊಂಡು ಈ ದಾರಕ್ಕೆ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಳ್ಬೇಕು. ಸೊ ಕೌಂಟಿಂಗು ನೀವು ನೋಡಿಕೊಂಡು ಹಾಕ್ಕೊಬೋದು. ಆ ಬ್ಯಾಕ್ ಸೈಡ್ ದಾರದ ಲೆಂತ್ ಏನಿರುತ್ತೆ ಅಲ್ವಾ, ಸೊ ಅದು ಕವರ್ ಆಗೋವರೆಗೂ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳಿ. ಲಾಂಗ್ ಬೀಡ್ಸನ್ನು ನೀವು ಯೂಸ್ ಮಾಡೋದಾದರೆ ಈ ಸ್ಟೆಪ್ಪಲ್ಲಿ ನಂಬರ್ ಆಫ್ ಸಿಂಗಲ್ ಕ್ರೋಶೇಸು ಸ್ವಲ್ಪ ಜಾಸ್ತಿನೇ ವರ್ಕ್ ಮಾಡಬೇಕಾಗುತ್ತೆ. ಸೊ ನಾನು ಬಂದು ಇಲ್ಲಿ ಟೋಟಲಾಗಿ 10 ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ. ಬೀಡಿನ ಒಂದು ಪಾರ್ಟ್ ಅಂದರೆ ಒಂದು ಸೈಡ್ ಮಾತ್ರ ನಾವು ವರ್ಕ್ ಮಾಡೋದು. ಸೊ ಇದನ್ನು ನಾವು ಬೀಡ್ ಲಾಕ್ ಮಾಡಿರೋ ಪಕ್ಕದಲ್ಲಿ ಲಾಕ್ ಮಾಡಬಾರ್ದು. ಸೊ ಆ ರೀತಿ ನಾವು ಪಕ್ಕದಲ್ಲೇ ಲಾಕ್ ಮಾಡಿದಾಗ ನಾವೇನು ವರ್ಕ್ ಮಾಡಿದ್ದೀವಲ್ಲ ಅದು ಬೆಂಡ್ ಆಗುತ್ತೆ. ಇಟ್ ಜಸ್ಟ್ ಫಾಲ್ಸ್. ಅದು ಸ್ಟ್ರೇಟಾಗಿ ಅಲ್ಲಿ ಪ್ಲೇಸ್ ಆಗಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು, ಸಿಂಗಲ್ ಕ್ರೋಶೀಸ್ ಎಲ್ಲ ಆದಮೇಲೆ ಹೀಗೆ ಅದನ್ನು ಸ್ವಲ್ಪ ಸ್ಟ್ರೆಚ್ ಮಾಡಬೇಕು. ಸೊ ನೋಡಿ, ಒಂದು ಸ್ವಲ್ಪ ಸ್ಟ್ರೆಚ್ ಮಾಡಿಬಿಟ್ಟು ನಾವು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಬೇಕು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಅದು ಸ್ಟ್ರೇಟಾಗಿ ಅಲ್ಲಿ ಡಿಸೈನು ಬರುತ್ತೆ. ಸೊ ನೋಡಿ, ಈ ರೀತಿ ಸ್ಟ್ರೇಟಾಗಿ ಡಿಸೈನ್ ಬರಬೇಕು. ಸೊ ಈ ಥರ ಸ್ಟ್ರೇಟಾಗಿ ನಾವು ವರ್ಕ್ ಮಾಡಿದಾಗೇ ತುಂಬ ಚೆನ್ನಾಗಿ ಕಾಣಿಸೋದು. ನೆಕ್ಸ್ಟ್ ಬಂದು ನಿಮಗೆ ಕುಚ್ಚು ಬೇಕು ಅಂತ ಹೇಳಿದ್ರೆ ಇಲ್ಲಿಂದ 4 ಚೈನ್ಸ್ ವರ್ಕ್ ಮಾಡಿ ಕುಚ್ಚಿಗೆ ನೀವು ಸ್ಪೇಸ್ನ ಮಾಡ್ಕೊಬೋದು. ಬಟ್ ನಾನು ಕುಚ್ಚು ಕಟ್ತಾ ಇಲ್ಲ, ಹಾಗಾಗಿ 1 ಚೈನ್ 1 ಸಿಂಗಲ್ ಕ್ರೋಶೆಟ್ ಮತ್ತು 1 ಚೈನ್ 1 ಸಿಂಗಲ್ ಕ್ರೋಶೆಟ್ ಈ ರೀತಿ ವರ್ಕ್ ಮಾಡ್ತೀನಿ. ಸೊ 1 ಬೀಡಿಂದ ಇನ್ನೂ 1 ಬೀಡ್ ಮಧ್ಯ ಸ್ವಲ್ಪ ಸ್ಪೇಸ್ ಇರಲಿ ಅಂತ ಅಷ್ಟೇ 2 ಸಲ 1 ಚೈನ್ ಹಾಕಿಬಿಟ್ಟು ಸಿಂಗಲ್ ಕ್ರೋಶೆನ ಮಾಡ್ಕೊತೀನಿ. ಅಥವಾ ನೀವು 2 ಚೈನ್ಸ್ ಹಾಕಿಬಿಟ್ಟು ಒಂದು ಲಾಕ್ ಕೂಡ ಮಾಡ್ಕೊಬೋದು. ಸೊ ಒಂದು ಸ್ಮಾಲ್ ಗ್ಯಾಪ್ ಕೊಟ್ಟಿದ್ದೀನಿ ಅಷ್ಟೇ ನೆಕ್ಸ್ಟ್ ಬೀಡನ್ನು ಆ್ಯಡ್ ಮಾಡೋದಕ್ಕೂ ಮುಂಚೆ. ಹಾಗೆ ಬ್ಯಾಕ್ ಸೈಡಲ್ಲಿ ನೀವು ನೋಡ್ಬೋದು ಥ್ರೆಡ್ ಎಲ್ಲೂ ವಿಸಿಬಲ್ ಇಲ್ಲ, ಬಿಕಾಸ್ ಆ ಬೀಡ್ ಬ್ಯಾಕ್ ಸೈಡ್ ಇರೋ ದಾರಕ್ಕೆ ನಾವು ಸಿಂಗಲ್ ಕ್ರೋಶೀಸ್ನ ಮಾಡಿದ್ದೀವಿ. ಈಗ ಮತ್ತೆ ನೆಕ್ಸ್ಟ್ ಬೀಡನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡಬೇಕು. ಸೊ ಲಾಕ್ ಆದಮೇಲೆ ಪಿಕೋ ಮಾಡ್ತಾಯಿದ್ದೀನಿ, ಹಾಗಾಗಿ 3 ಚೈನ್ಸ್ ಇದನ್ನು ಫಸ್ಟ್ ಚೈನ್ಗೆ ಲಾಕ್ ಮಾಡಬೇಕು. ಇಲ್ಲಿ ನೀವು ಪಿಕೋ ಬದಲು ಒಂದು ಬೀಡ್ ಕೂಡ ಆ್ಯಡ್ ಮಾಡ್ಬೋದು. ಬಟ್ ಬೀಡ್ ಮೇಲೇ ಇನ್ನೂ 1 ಬೀಡ್ ಬಂದರೆ ಅಷ್ಟು ಲುಕ್ಕಾಗಿರಲ್ಲ. ಸೊ ಹಾಗಾಗಿ ನಾನಿಲ್ಲಿ ಪಿಕೋನ ಮಾಡಿದ್ದೀನಿ. ಸೊ ಪಿಕೋ ಆದಮೇಲೆ ಬೀಡ್ ಬ್ಯಾಕ್ ಸೈಡ್ ಏನು ದಾರ ಇದೆ ಅಲ್ವಾ, ಅಲ್ಲಿಗೆ ಸಿಂಗಲ್ ಕ್ರೋಶೇಸ್ನ ಮಾಡಬೇಕು. ಇಲ್ಲಿ ಸಿಂಗಲ್ ಕ್ರೋಶೇಸ್ ಬದಲು ಈವನ್ ನೀವು ಪಿಕೋ ಸ್ಟಿಚ್ನ ಹಾಕ್ಬೋದು, ಅಥವಾ 1 ಸಿಂಗಲ್ ಕ್ರೋಶೆ ಮತ್ತು 1 ಬೀಡ್ ಈ ರೀತಿ ಕೂಡ ನೀವು ಆಲ್ಟರ್ನೇಟಾಗಿ ವರ್ಕ್ ಮಾಡ್ಬೋದು. ಸೊ ಸುಮಾರು ವೇರಿಯೇಷನ್ಸ್ನ ಮಾಡ್ಕೊಬೋದು ನೀವು. ಬಟ್ ನಾನಿಲ್ಲಿ ಜಸ್ಟ್ ಬೇಸಿಕ್ಕಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಎಗೇನ್ ಇಲ್ಲೂ ಕೂಡ 10 ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡಿದ್ದೀನಿ. ಇದಾದಮೇಲೆ ನಾನು ಪ್ರೀವಿಯಸ್ ಹೇಳಿದೆ ಅಲ್ವಾ, ಸೊ ಸ್ವಲ್ಪ ಆ ಸಿಂಗಲ್ ಕ್ರೋಶೇಸ್ನ ಒಂದು ಸ್ವಲ್ಪ ಸ್ಟ್ರೆಚ್ ಮಾಡಿಬಿಟ್ಟು ನಾವು ಬಟ್ಟೆಗೆ ಫಿಕ್ಸ್ ಮಾಡಬೇಕು. ಅವಾಗೇನಾಗುತ್ತೆ,
ಬೀಡ್ ಬಂದು ಅಲ್ಲಿ ಸ್ಟ್ರೇಟಾಗಿ ಪ್ಲೇಸ್ ಆಗುತ್ತೆ. ಸೊ ಇದೇ ರೀತಿ ವರ್ಕ್ ಮಾಡಬೇಕು. ಒಂದು ವೇಳೆ ನಿಮಗೆ ಟ್ಯಾಸಲ್ ಬೇಕು ಅಂದರೆ ಬೀಡ್ ಆದಮೇಲೆ 4 ಚೈನ್ಸ್ನ ಹಾಕ್ಕೊಳ್ಳಿ. ಟ್ಯಾಸಲ್ ಬೇಡ ಅಂತ ಹೇಳಿದ್ರೆ ಜಸ್ಟ್ 2 ಸಲ ಒಂದು ಚೈನ್ ಮತ್ತು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ನೆಕ್ಸ್ಟ್ ಬೀಡನ್ನು ಆ್ಯಡ್ ಮಾಡಬೇಕು. ಸೊ ಈ ಸ್ಟೆಪ್ ಇಷ್ಟೇ, ಜಸ್ಟ್ ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ ಈ ಪ್ಯಾಟ್ರನ್. ಸೊ ನಾನು ಸ್ವಲ್ಪ ದೂರ ಫಿನಿಷ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇದು ಫಿನಿಶ್ಡ್ ಲುಕ್. ಈ ಡಿಸೈನಲ್ಲಿ ಜಸ್ಟ್ ಒನ್ ಸೈಡ್ ಆಫ್ ದ ಬೀಡ್ ಮಾತ್ರ ಕ್ರೋಶೆ ವರ್ಕ್ ಬರುತ್ತೆ. ಸೊ ದಿಸ್ ಮೇಕ್ಸ್ ಡಿಸೈನ್ ಕ್ವೈಟ್ ಯುನೀಕ್. ಹಾಗೆ ನಾನು ಈ ಡಿಸೈನ್ನ ಎಲ್ಲ ರೀತಿಯಾದಂಥ ಸ್ಯಾರೀಸ್ಗೂ ಸೂಟ್ ಆಗುತ್ತೆ ಅಂತ ಸಜೆಸ್ಟ್ ಮಾಡೋದಿಲ್ಲ, ಬಿಕಾಸ್ ಇದು ಫ್ಯಾನ್ಸಿ ಡಿಸೈನ್ ಹಾಗೆ ಯುನೀಕ್ ಆಗಿರೋದ್ರಿಂದ ಕಾಟನ್ ಸ್ಯಾರೀಸು ಅಥವಾ ಫ್ಯಾನ್ಸಿ ಸ್ಯಾರೀಸ್ಗೆ ಚೆನ್ನಾಗಿ ಹೊಂದುತ್ತೆ. ಸೊ ವರ್ಕ್ ಮಾಡೋದಕ್ಕೂ ಮುಂಚೆ ಆ ಸ್ಯಾರಿಗೆ ಕುಚ್ಚು ಕಟ್ಟಿದ್ರೆ ಚೆನ್ನಾಗಿರುತ್ತಾ ಅಥವಾ ಇನ್ನೂ ಎಕ್ಸ್ಟ್ರಾ ಬೀಡ್ಸ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ನೀವು ನೋಡಿಕೊಂಡು ಬೇಕಾದರೆ ಎವ್ರಿ ಬೀಡ್ ಆದಮೇಲೆ ನೀವು ಕುಚ್ಚನ್ನು ಟ್ರೈ ಮಾಡ್ಬೋದು, ಅಥವಾ ಸಿಂಗಲ್ ಕ್ರೋಶೇಸ್ ವರ್ಕ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಬೀಡ್ಸ್ ಕೂಡ ಆ್ಯಡ್ ಮಾಡಿಕೊಂಡು ನೀವು ಡಿಸೈನ್ನ ಮಾಡ್ಕೊಬೋದು. ಸೊ ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ. ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಸಿ ಯು ಸೂನ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.